ಉಸಿರಮ್ಮ. ನಿನ್ನ ನಗುವೆಂದರೆ ಅಪ್ಪನಿಗೆ ಆನೆಯ ಬಲವಮ್ಮ. ನಿನ್ನ ಕಣ್ಗಳಲ್ಲಿ ಅಮ್ಮನ ನೆನೆವೆವಮ್ಮ. ನೀನೇನೇ ಕನಸಿನ ಕೋಟೆಯಮ್ಮ. ಮಗಳೇ, ಪಾಪು, ಕಂದ, ಬಹಳ ಸಂತೋಷ ಆಯಿತು ಪುಟ್ಟ. ಅಪ್ಪ ಬಾ ಅಂತ ಕರೆದಿದ್ದಕ್ಕೆ ನೀನು ಓಡೋಡಿ ಬಂದ್ಯಲ್ಲ ದುರ್ಗಾ ಸಂಸ್ಥಾನಕ್ಕೆ, ಅಲ್ಲ ನಿನ್ನ ತವ್ರ ಮನೆಗೆ. ಬಹಳ ಆನಂದ ಆಗೋಯ್ತು ಪುಟ್ಟ. ವಾಸ್ತವವಾಗಿ ನಿನ್ನ ಕಣ್ಣುಗಳಲ್ಲಿ ಆ ದುರ್ಗೆಯನ್ನು ನೋಡ್ತಾ ಇದ್ದೆ. ಎಷ್ಟೋ ಸೌಲಭ್ಯ ಮಾಡ್ತೀನಿ ಅಂದ್ಕೊಂಡ್ರು ಆಗಲಿಲ್ಲ. ಆದ್ರೂ ಅದ್ಯಾವುದು ನಿನ್ಗೆ ಅನ್ನಿಸ್ಲೇ ಇಲ್ವಲ್ಲ ಅಂತ ಕಣ್ತುಂಬಿ ಬಂತು. ಹೊರಗಡೆ ಪೆಂಡಾಲ್ ಸಾಕಾಗದಿದ್ರು ಹೊರಗಡೆ ಎಲ್ಲ ಬಿಸಿಲಲ್ಲೇ ಕೂತಿದ್ದೆ. ಆದರೂ ನಿಂಗೇನೋ ಅನ್ನಿಸ್ಲಿಲ್ಲ. ಊಟ ತಿಂಡಿ ಹೇಗಾಯಿತು ಅದು ಗೊತ್ತಾಗಲಿಲ್ಲ. ಆದರೆ ಬಹಳ ಸಂತೋಷ ಆಯಿತು. ಅಪ್ಪ ಅಂತಂದ ಈ 1000 ಸಂಖ್ಯೆಯಲ್ಲಿ ಆ ಚಳಿನಲ್ಲಿ ನಿಂತ್ಕೊಂಡು ಬೆಳಗಿನ ಜಾವ 4 ಗಂಟೆಲೇ ಅಪ್ಪನ ನೋಡಬೇಕು ಅಂತ ಮೈಲಿಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಬಂದಾಗ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನಗೂ 1-2 ನಿಮಿಷ ನಿನ್ನ ಜೊತೆ ಮಾತಾಡಬೇಕು ಅನಿಸುತ್ತೆ. ಆದರೆ ನಿನಗೆ ಗೊತ್ತಲ್ಲ, ನೀನೇ ನೋಡಿದ್ಯಲ್ಲ. ಏನೇ ಆಗಲಿ ಮಗಳೇ, ನಿನ್ನನ್ನು ದೃಷ್ಟಿಸಿ ನೋಡಿ ನೀನು ನಕ್ಕಾಗ ನಾನು ನಕ್ನಲ್ಲ, ಅದೇ ಸಂತೋಷ ಆಯಿತು. ಬಹಳ ಸಂತೋಷ ಆಯಿತು. ನಿನ್ನ ತವ್ರ ಮನೆ ಮೇಲೆ ಇಟ್ಟಿರುವ ಪ್ರೀತಿ, ಆ ನಿನ್ನ ಭರವಸೆ, ಆ ಶ್ರದ್ಧೆ ಅಮೋಘ ಪುಟ್ಟ, ಅಮೋಘ. ಈ ಅಪ್ಪ ಯಾವಾಗಲೂ ನಿನ್ನ ಜೊತೆನೇ ಇರ್ತಾರೆ. ಇದು ದೇವಸ್ಥಾನ ಅಲ್ಲ, ಇದು ಸ್ವತಃ ನಿನ್ನ ತವ್ರ ಮನೆ. ಯಾವ ಕಾಲದಲ್ಲೂ ಯಾವಾಗಲೂ ಈ ಅಪ್ಪ ಜೊತೆಲೇ ಇರ್ತಾರೆ. ದೇಹದಲ್ಲಿರಲಿ, ದೇಹದಲ್ಲಿಲ್ಲದೇ ಇರಲಿ, ನಿನಗೆ ನಿನ್ನ ಮಕ್ಕಳು, ನಿನ್ನ ಸಂತಾನ ಪೂರ್ತಿ ಅಪ್ಪ ನಿಮ್ಮ ಜೊತೆನೇ ಇದ್ದು ನೋಡ್ಕೋತಾರೆ. ನನಗೆ ಬಹಳ ಸಂತೋಷ ಆಗಿದ್ದಂದರೆ ನಿನ್ನ ರಕ್ಷಣೆಗೆ ದುರ್ಗಾ ಕವಚವನ್ನು ಹೊತ್ತಿಸಿ ಆ ಯಜ್ಞವನ್ನು ಮಾಡಿ, ಆ ದುರ್ಗಾ ಯಜ್ಞವನ್ನೇ ಮಾಡಿದ್ದು ನನಗೆ ಬಹಳ ಸಂತೋಷ ಆಯಿತು. ಮತ್ತು ನನ್ನ ಮಗಳು ಬಂದಿದ್ದಕ್ಕೆ ನಿಜವಾಗ್ಲೂ ಸಂತೋಷವಾಗಿ ನಾನು ಇದನ್ನೇ ನಿಜವಾದ ಉಡುಗೊರೆ ಕೊಟ್ಟಿದ್ದು ಪುಟ್ಟ. ನೀವು ಹೋಗುವಾಗ ಆ ಗಲಾಟೆಯಲ್ಲಿ ಬ್ಲೌಸ್ ಪೀಸು ಇದು ತಗೊಂಡ್ಯೋ ಇಲ್ಲೋ ಗೊತ್ತಿಲ್ಲ. ತಗೊಂಡಿದ್ರೆ ಸಂತೋಷ, ತಗೊಳ್ಳದೇ ಇದ್ರೆ ಮುಂದೆ ಯಾವಾಗಲಾದ್ರು ಬಂದಾಗ ನಿಂಗೆ ತಲುಪಿಸ್ತೀನಿ ಪುಟ್ಟ. ಬರೀ ಬಂದವರಲ್ಲ, ಅನೇಕ ಮಕ್ಕಳು ಬರೋಕ್ಕಾಗ್ದೇ ಕೂತ್ಕೊಂಡು ಲೈವಲ್ಲೇ ನೋಡಿ ಅಪ್ಪನನ್ನು ನೋಡಿ ಆನಂದ ಪಡ್ತಾ ಇದ್ರು. ಅವ್ರಿಗೂ ಕೂಡ ಅಷ್ಟೇ ಮಗಳೇ, ಮುಂದೆ ಯಾವಾಗಲಾದ್ರೂ ಸಮಯ ಸಿಕ್ಕಾಗ ಅವರು ಬಂದಾಗ ಅದೇ ರಕ್ಷಾ ಕವಚ ಅವ್ರಿಗೂ ತೊಡಸ್ಬೇಕು ಅನ್ನೋದು ಅಭಿಲಾಷೆ. ಅವರು ಅಷ್ಟೇ, ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ಕಣ್ಣೀರು ಹಾಕಿ ಎಂಥ ವೈಭವ ಸೃಷ್ಟಿಯಾಗಿ ಹೋಗಿತ್ತು, ಎಂಥ ಪವಿತ್ರ ಭೂಮಿ ಅಂತ ಅನೇಕರು ಕಳೆದರು. ನಾನು ಯೂಟ್ಯೂಬಲ್ಲಿ ಹಾಕಿದ ಎಲ್ಲ ಕಾಮೆಂಟ್ಸ್ ನಾನು ನೋಡ್ತಾ ಇರ್ತೀನಿ ಪುಟ್ಟ. ಯಾವುದೇ ಯೂಟ್ಯೂಬ್ ಹಾಕಿದ್ರೂ ನೋಡ್ತಾನೆ ಇರ್ತೀನಿ. ಅದು ನನ್ನ ಅಭ್ಯಾಸ. ಅವರು ವ್ಯಕ್ತಪಡಿಸಿರುವ ಪ್ರೀತಿ, ಆ ಪ್ರೇಮ ಅಮೋಘವಾದದ್ದು, ಅನನ್ಯವಾದದ್ದು. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ನಿನ್ನ ನಗುವೇ ನನಗೆ ಆನೆಯ ಬಲ. ನಿನ್ನ ಕಣ್ಗಳಲ್ಲೇ ನಾನು ಕಾಣ್ತೀನಿ ದುರ್ಗೆಯನ್ನು. ನೀನು ಯಾವಾಗಲೂ ನಗ್ತಾ ಇರು. ನಿನ್ನಪ್ಪ ಇನ್ನೂ ಹೆಚ್ಚು ಕಾಲ ಬದುಕಬೇಕು, ನಿನ್ನ ಜೊತೆ ಹೆಚ್ಚು ಜನ ಇರಬೇಕು ಅಂತಂದರೆ ನಿನ್ನ ನಗು. ಯಾಕೆಂದರೆ ನಿನ್ನ ನಗುವೇ ನನಗೆ ಆನೆಯ ಬಲ. ನಿನ್ನ ಕಂಗಳಲ್ಲಿ ನಾನು ಕಾಣ್ತೀನಿ ದುರ್ಗೆಯನ್ನು. ಪುಟ, ಬಹಳ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿಬಿಡ್ತೀನಿ ಪುಟ. ನಾನಾಗಲೇ ಹೇಳಿದಾಗೆ ಈ 30ನೇ ತಾರೀಕು ಅದು ಕೂಡ ಅಮೋಘವಾದದ್ದು. ಮತ್ತಾಗತ್ತೆ ಅಂತ ನಾನು ಹೇಳಲೇ. ಈ ತುಂಗಾ ನದಿಯಲ್ಲಿ ವೈಕುಂಠ ಏಕಾದಶಿಯ ದಿನ ಈ ನಿನ್ನಪ್ಪಂಗೆ ತೆಪ್ಪೋತ್ಸವ ಮಾಡ್ತಾ ಇದ್ದಾರೆ ತುಂಗಾ ನದಿಯಲ್ಲಿ, ಶಿವಮೊಗ್ಗದಲ್ಲಿ. ಎಲ್ಲದಕ್ಕೂ ಬಾ ಅಂತ ನಾ ಕರಿಬೇಕಾದ್ದು ಅಪ್ಪನಾಗಿ ನನ್ನ ಕರ್ತವ್ಯ. ಕರಿತೀನಿ, ನೋಡಿಕೊಂಡು ಸಾಧ್ಯವಾದರೆ ಬಂದು ಹೋಗ್ಬಿಡು ಮಗಳೇ. ಅಲ್ಲಿಗೆ 3 ಕಾರ್ಯ ನಾನಾಗಲೇ ಹೇಳಿದಾಗೆ ಬಹಳ ಮುಖ್ಯವಾಗಿತ್ತು. ಡಿಸೆಂಬರ್ 13 ಗ್ರಂಥ ಶ್ರೀಚಕ್ರ ನಿಲಯೇ, ಅದರ ಲೋಕಾರ್ಪಣೆ. 2ನೇದು
ನಿನ್ನೆ ನಡೆದ 25ನೇ ತಾರೀಕಿಂದು ದುರ್ಗಾ ಸಂಸ್ಥಾನದ ಭೂನಮನ, ಇನ್ನು 30ನೇ ತಾರೀಕು ಶ್ರೀಮತ ಅಪ್ಪಾಜಿ ತೆಪ್ಪೋತ್ಸವ. ಮಗಳೇ ಬಾ ಕಂದ, ನಿನ್ನೆ ಬಂದು ಹೋಗಿದ್ದು ಬಹಳ ಸಂತೋಷ ಆಯಿತು. ನನಗೂ ನಿನ್ನ ಮನೆಗೆ ಬಂದು 1-2 ದಿನ ಇದ್ದು ಹೋಗಬೇಕು ಅಂತ ಆಸೆ. ಆದ್ರೇನು ಮಾಡ್ತೀಯ, ಕಾರ್ಯಭಾರ ನಿನಗೂ ಗೊತ್ತಿದೆ. ಹಾಗಾಗಿ ನಿನಗೊಂದು ಪತ್ರನೂ ಬರೆದಿಟ್ಟಿದ್ದೀನಿ. ಬಿಡುವಾದಾಗ 1-2 ಸಾಲು ಪತ್ರ ಬರೀ ಮಗ, ನೀನು ಉತ್ತರ ಕಾಯ್ತಾ ಇದ್ದೀನಿ. ಅಪ್ಪ ನೋಡಲ್ಲ ಅನ್ಕೋಬೇಡ, ಖಂಡಿತ ನೋಡ್ತಾರೆ. ಆದರೆ ತುಂಬ ಉದ್ದುದ್ದ ಪತ್ರ ಬರಿಬೇಡ ಮಗಳೇ. ಯೋಗಕ್ಷೇಮಕ್ಕೆ 10 ಲೈನ್ ಬರಿ. ಬಹಳ ಸಂತೋಷ ಆಯಿತು ಮಗಳೇ. ಹೀಗೆ ಯಾವಾಗತ್ತೆ ಆಗ ಎಲ್ಲಾಗತ್ತೆ ಅಲ್ಲಿ ಅಪ್ಪನನ್ನು ನೋಡೋಕ್ಕೆ ಬರ್ತಾ ಇರು. ಯಾವಾಗಲೂ ಅಪ್ಪ ನಿನ್ನ ಜೊತೆ ಇರ್ತಾರೆ, ಯಾವಾಗಲೂ ನಿನ್ನ ಜೊತೆ ಇರ್ತಾರೆ. ಪುಟ, ಪೂರ್ಣ ಆಶೀರ್ವಾದ ಕಂದ. ನಗನಗ್ತಾ ಇರು, ನಗ್ನಾಯ್ತಾ ಇರು ಕಂದ, ನಗ್ನಗ್ತಾ ಇರು ಪುಟ. ಜೈ ಶ್ರೀಮತ ಪುಟ್ಟಮ್ಮ, ಜೈ ಶ್ರೀಮತ ಪುಟ್ಟ, ಜೈ ಶ್ರೀಮತ ಕಂದ. ಮುದ್ದು ಮುದ್ದು ಹೆಜ್ಜೆ ಇಡುವ ಅಪ್ಪನ ಮುದ್ದು ಮಗಳೇ, ಅಪ್ಪನ ಬೆರಳಿಡಿದು ಜಗವನೆ ಸುತ್ತಿಸುವ ಅಪ್ಪನ ಮುದ್ದು ರಾಜಕುಮಾರಿ, ಅಪ್ಪನ ಮುದ್ದು ರಾಜಕುಮಾರಿ. ಮುದ್ದು ಮುದ್ದು ಹೆಜ್ಜೆ ಇಡುವ ಅಪ್ಪನ ಮುದ್ದು ಮಗಳೇ, ಅಪ್ಪನ ಬೆರಳಿಡಿದು ಜಗವನೆ ಸುತ್ತಿಸುವ ಅಪ್ಪನ ಮುದ್ದು ರಾಜಕುಮಾರಿ, ಅಪ್ಪನ ಮುದ್ದು ರಾಜಕುಮಾರಿ. ಉಸಿರಮ್ಮ ನಿನ್ನ ನಗುವೆಂದರೆ ಅಪ್ಪನಿಗೆ ಆನೆಯ ಬಲವಮ್ಮ. ನಿನ್ನ ಕಣ್ಗಳಲ್ಲಿ ಅಮ್ಮನ ನೆನೆವೆವಮ್ಮ, ನೀನೇನೇ ಕನಸಿನ ಕೋಟೆಯಮ್ಮ. ಕಣ್ಣ ಮುಂದೆ ನೀನು ಇದ್ದರೆ ಬೇರೆ ಲೋಕ ಮರೆತೆ ಹೋಗುವೆ. ಚಂದ ಮಾಮ ಬಾರದಿದ್ದರೆ ನಿನ್ನ ನೋಡಿ ಸುಮ್ಮನಾಗುವೆ. ಅಪ್ಪನಿಗೆ ಅಮ್ಮನಾದಳು, ನನ್ನ ನೋಡಿ ಬಾಚಿ ತಪ್ಪಿಕೊಂಡಳು, ನನ್ನ ನೋಡಿ ಬಾಚಿ ತಪ್ಪಿಕೊಂಡಳು. ಮುದ್ದು ಮುದ್ದು ಹೆಜ್ಜೆ ಇಡುವ ಅಪ್ಪನ ಮುದ್ದು ಮಗಳೇ, ಅಪ್ಪನ ಬೆರಳಿಡಿದು ಜಗವನೆ ಸುತ್ತಿಸುವ ಅಪ್ಪನ ಮುದ್ದು ರಾಜಕುಮಾರಿ.